ಆದ್ರೆ ಒಳಗಡೆ ಒಂದ್ ರೀತಿ ಹಾಗೆ ಇಟ್ಕೊಂಡಿರ್ತಾರೆ. ಇಂಥವ್ರು ಸ್ನೇಹಿತರಲ್ಲ, ಇವ್ರು ಕೇವಲ ಪರಿಚಿತರಷ್ಟೇ, ಜಸ್ಟ್ ಪರಿಚಿತರು. ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ಇದನ್ನ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೇಕು. ಫ್ರೆಂಡ್ಸಿಗಲ್ಲ, ಬೆಸ್ಟ್ ಫ್ರೆಂಡಿಗೆ ಶೇರ್ ಮಾಡ್ಬೇಕು. ಯಾಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ಯಾವಾಗ ಗೊತ್ತಾಗುತ್ತೆ ನಿಮಗೆ. ನಮ್ಮ ಬದುಕಿನಲ್ಲಿ ಸ್ನೇಹ ಅನ್ನೋದೊಂದಿರುತ್ತೆ ಅಲ್ವಾ, ಫ್ರೆಂಡ್ಶಿಪ್ ಅಂತ ಇರುತ್ತೆ. ಅದೊಂದು ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಅದ್ಭುತವಾದ ಬಾಂಧವ್ಯ. ಬಾಲ್ಯದಿಂದಾನೇ ನಾವು ಹಲವಾರು ಜನರ ಜೊತೆ ಬೆರಿತೀವಿ, ಆಟ ಆಡ್ತೀವಿ, ನಗಾಡ್ತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಯಾವಾಗ್ಲೂ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ನಮ್ಮ ಸ್ನೇಹಿತರು ನಿಜವಾಗಿಯೂ ಒಳ್ಳೆಯವರೇ, ಉತ್ತಮರೇ, ನಂಬಿಕೆಗೆ ಅರ್ಹರೇ? ಉತ್ತಮ ಸ್ನೇಹಿತ ಅಂದ್ರೆ ಕೇವಲ ನಮ್ಮ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವವನಲ್ಲ, ಅವರು ನಮ್ಮ ನೋವಿನ ಸಮಯದಲ್ಲೂ ಜೊತೆ ನಿಂತುಕೊಳ್ಳುವವರು. ನಮ್ಮ ನೋವಿನ ಸಮಯದಲ್ಲೂ ಜೊತೆ ನಿಂತುಕೊಳ್ಳುವವರು. ನಮ್ಮ ತಪ್ಪುಗಳನ್ನ ಗಮನಿಸಿ ಅದನ್ನು ನೇರವಾಗಿ ಹೇಳುವ ಧೈರ್ಯ ಹೊಂದಿರುವವರು. ನಮ್ಮ ತಪ್ಪುಗಳನ್ನ ಗಮನಿಸಿ ಅದನ್ನು ನೇರವಾಗಿ ಹೇಳುವ ಧೈರ್ಯವನ್ನ ಹೊಂದಿರುವವರು. ಅವರು ನಮ್ಮನ್ನ ಉತ್ತೇಜಿಸ್ತಾರೆ, ನಮ್ಮ ಕನಸುಗಳಿಗೆ ಬೆಂಬಲ ನೀಡ್ತಾರೆ, ನಾವು ದಾರಿ ತಪ್ಪಿದಾಗ ಎಚ್ಚರಿಸ್ತಾರೆ, ನಿಲ್ಲಿಸಿ ಸರಿಯಾದ ದಾರಿಯನ್ನ ತೋರಿಸ್ತಾರೆ. ಆದ್ರೆ ಸ್ನೇಹಿತರೆ ಪ್ರತಿಯೊಬ್ರು ಅಂತವ್ರು ಇರೋದಿಲ್ಲ. ಕೆಲವರು ಕೇವಲ ಲಾಭಕ್ಕಾಗಿ ನಮ್ಮ ಬಳಿಗೆ ಬರ್ತಾರೆ, ಅವ್ರ ಲಾಭ ಏನಿದೆ ಅದಕ್ಕೆ ಮಾತ್ರ ಬರ್ತಾರೆ. ಇನ್ ಕೆಲವರು ನಮ್ಮ ಹಿಂದಿನಿಂದ ಮಾತನಾಡಿ, ನಮ್ಮ ಬ್ಯಾಕ್ ನಿಂದ ಮಾತನಾಡಿ, ನಮ್ಮ ಮುಂದೆ ನಗ್ನಗ್ತ ಚೆನ್ನಾಗಿರ್ತಾರೆ, ಆದ್ರೆ ಒಳಗಡೆ ಒಂದ್ ರೀತಿ ಹಾಗೆ ಇಟ್ಕೊಂಡಿರ್ತಾರೆ. ಇಂಥವ್ರು ಸ್ನೇಹಿತರಲ್ಲ, ಇವ್ರು ಕೇವಲ ಪರಿಚಿತರಷ್ಟೇ, ಜಸ್ಟ್ ಪರಿಚಿತರು. ಒಂದು ವಿಷಯ ನೆನ್ಪಿಡಿ, ನಮ್ಮ ಜೀವನದಲ್ಲಿ ನೂರಾರು ಮಂದಿ ಬಂದು ಹೋಗ್ತಾರೆ ಫ್ರೆಂಡ್ಸ್ ಅಂತ ಹೇಳಿ, ಆದ್ರೆ ಉತ್ತಮ ಸ್ನೇಹಿತರು ಮಾತ್ರ ಶಾಶ್ವತವಾಗಿ ಉಳಿತಾರೆ. ಅವರು ನಮ್ಮ ಹೃದಯದಲ್ಲಿ ನೆಲೆಸ್ತಾರೆ. ಹೀಗಾಗಿ ಸ್ನೇಹಿತರೆ, ನೀವು ನಿಮ್ಮನ್ನ ಕೇಳ್ಕೊಳ್ಳಿ, ನನ್ನ ಜೊತೆ ಇರುವವರು ನಿಜವಾದ ಸ್ನೇಹಿತರ ಅಥವಾ ಸಮಯ ಕಳೆಯೋದಕ್ಕೆ ಬಂದ ಪರಿಚಯಸ್ಥರ? ನಿಜವಾದ ಸ್ನೇಹಿತರು ಕಡಿಮೆ ಇರ್ಬೋದು, ತುಂಬಾ ಕಡಿಮೆ ಇರ್ಬೋದು, 1-2 ಜನ ಇರ್ಬೋದು, ಆದ್ರೆ ಅವರೇ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಪತ್ತು. ನಾನು ಹೇಳಿದ್ ನಿಜ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಖುಷಿ ಪಡ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಒಂದು ವಿಚಾರವನ್ನ ಈ ವಿಡಿಯೋ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀರಾ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.